ನನಗೆ ಏನಂದ್ರೆ ಒಂದು 4-5 ದಿನ ಏನೋ ಸ್ವಲ್ಪ ಬ್ಯುಸಿ ಇದ್ದೆ. ಹಾಗಾಗಿ ಯಾವುದೂ ಒಂದು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಎಲ್ಲರೂ ಕೇಳಾಕತ್ತಿದ್ರು, ಯಾಕ್ರಿ ವಿಡಿಯೋನ ಮಾಡಿಲ್ಲ, ಎಲ್ಲಿ ಹೋಗಿರಿ, ಏನು ಕತಿ ಅಂತ ಹೇಳಿ. ಸ್ವಲ್ಪ ಬ್ಯುಸಿ ಇದ್ದೆ. ಮಕ್ಕಳದೇನೋ ಸ್ವಲ್ಪ ಸ್ಕೂಲಿಂದು ಅನಿಸ್ಲಿಕ್ಕತ್ತೈತಿ, ಸುಮ್ಮನೆ ಕುತ್ಕೊಂಡಿದ್ರೆ ಆಕಿತ್ತೇನೋ ಅಂತ ಹೇಳಿ. ಆದ್ರೆ ಈ ಯೂಟ್ಯೂಬ್ ಏನೋ ಮಾಡಿಬಿಡ್ತೇವಿ. ಹೊರಗಡೆ ಕೆಲಸನೂ ಎಲ್ಲ ಪೆಂಡಿಂಗ್ ಉಳಿತಾವ. ಹೊರಗಡೆ ಜಾಬ್ ಹೋಗೋದಾಗಿರ್ಬೋದು, ಈ ಒಂದು ಸ್ಟಿಚಿಂಗ್ ಮಾಡ್ತಿದ್ದೆ, ಸ್ಟಿಚಿಂಗ್ ಮಾಡೋದು ಆಗಿರ್ಬೋದು, ಎಲ್ಲಾನು ಬಿಟ್ಟು ಈಗ ಹೆಂಗಾಗ್ಬಿಟ್ಟೈತೆ ಅಂತಂದ್ರೆ ಯೂಟ್ಯೂಬ್ ವಿಡಿಯೋ ಮಾಡೋದು, ಈ ಕಡೆ ಅಪ್ಲೋಡ್ ಮಾಡೋದು, ಏನು ಕೆಲಸನೇ ಇಲ್ಲಪ್ಪ, ಇದ ಒಂದು ಕೆಲಸ ಅನ್ನೋಂಗೆ ಆಗಿ ಹೋಗ್ಬಿಟ್ಟೈತಿ. ಇದು ಯಾವಾಗಿಂದ ಮಾಡಿಲ್ಲ ಅವಾಗಿಂದ ಇದ ಕರ್ಮ ನಡೆದ ನಂದು. ಹಾಯ್ ಎಲ್ಲರಿಗೂ, ಹೆಂಗದಿರಿ? ನಾನಂತೂ ಸೂಪರ್ ಅದೀನಿ. ಏನಪ್ಪಾ ಯಾಕೆ ಕಾಣಿಸೇ ಇಲ್ಲ, ಯಾಕೆ ಒಂದು ವಿಡಿಯೋನೂ ಹಾಕಿಲ್ಲ? ಹೌದು, ಸ್ವಲ್ಪ ಬ್ಯುಸಿ ಇದ್ದೆ, ವಿಡಿಯೋ ಹಾಕ್ಲಿಕ್ಕೂ ಆಗತ್ತಿದ್ದಿಲ್ಲ. ಇವತ್ತು ಏನಂದ್ರೆ ಎಲ್ಲರೂ ಬಹಳ ಮೆಸೇಜ್ನು ಬಂದು, ಯಾಕೆ ನೀವು ವಿಡಿಯೋಸ್ ಹಾಕಾಕತ್ತಿಲ್ಲ ಅಂತ ಹೇಳಿ. ಅಷ್ಟು ಒಂದು ಪ್ರೀತಿಗೆ ಕರೆ ನನಗೆ ಬಹಳ ಖುಷಿ ಆಯ್ತು. ಯೂಟ್ಯೂಬ್ ಏನೋ ಸ್ಟಾರ್ಟ್ ಮಾಡಿದೆ, ಆದ್ರೆ ಮುಂದಿನ ಜರ್ನಿ ಮುಂದಿನ ಜರ್ನಿ ಯಾರಿಗೆ ಗೊತ್ತಿರ್ತೈತಿ? ಏನೋ ಒಂದು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿಬಿಡ್ತೀವಿ, ಆದ್ರೆ ಯಾರ ರಿಲೇಷನ್ಗೂ ಮಾತಾಡ್ಸಕ್ ಆಗತ್ತಿಲ್ಲ. ಒಂದು ಫೋನ್ ಕಾಲ್ ಮಾಡಿರ್ತಾರ, ಅವ್ರಿಗೆ ಮಾತಾಡ್ಸ್ಬೇಕಪ್ಪ ಅಂತಂದ್ರೆ ಬರೀ ಈ ವಿಡಿಯೋ ಮಾಡೋದು, ಅಪ್ಲೋಡ್ ಮಾಡೋದು, ಈ ಕಡೆ ಎಡಿಟಿಂಗ್ ಏನು ಸುಮ್ಮನೆ ಇರ್ತೈತಿ, ಎಡಿಟಿಂಗ್ ಮಾಡೋದು, ನೈಟ್ ಎಲ್ಲ ಎಡಿಟಿಂಗ್ ಮಾಡೋದು, ಅದ್ರದ ಒಂದು ವ್ಯೂಸ್ ಬಂದ್ವೋ ಇಲ್ಲೋ ಅಂತ ಹೇಳಿ ನೋಡೋದು. ಅಯ್ಯೋ ದೇವ್ರೆ, ಯಾವ ಒಂದು ಕೆಲಸನೂ ಆಗತ್ತಿಲ್ಲ. ಮಾರ್ಕೆಟಿಗೆ ಹೋಗ್ಬೇಕಂತೇನ್ರಿ, ಮಾರ್ಕೆಟಿಗೆ ಹೋಗಕ್ಕೆ ಆಗತ್ತಿಲ್ಲ. ಏನಾದರೂ ಕಾಯಿಪಲ್ಲೆ ತೊಗೊಂಡು ಬರೋಣ ಅದನ್ನೂ ಆಗತ್ತಿಲ್ಲ. ಹೋಗ್ಲಿ ಆ ಕಡೆ, ಇದೆಲ್ಲ ಬಿಟ್ಟು ಬಿಡೋನು. ಇನ್ನು ಇಷ್ಟೆಲ್ಲ ಆಯ್ತಪ್ಪ, ಏನಂದ್ರೆ ಜಸ್ಟ್ ಸ್ವಲ್ಪ ಹೊರಗಡೆ ಕೆಲ್ಸಕ್ಕಾದ್ರೂ ಹೋಗೋಣ ಅಂತಂದ್ರೆ, ಕೆಲ್ಸಕ್ಕೆ ಎಲ್ಲಿ ಹೋಗ್ತೀರಿ? ಇದು ಬರೀ ಹೆಂಗ ಅಂತಂದ್ರೆ ಒಂಥರ ವೈರಸ್ ಕತೆ, ಯಾವ್ದಾದ್ರು ಎಡಿಕ್ಟ್ ಆಗಿರ್ತೇವಲ್ಲ, ಆ ಒಂದು ಪರಿಸ್ಥಿತಿ ನನಗೆ ಇಲ್ಲಿ ಅನುಭವ ಆಗತ್ತೈತಿ. ಈ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿಂದ ಎಲ್ಲೂ ಹೋಗಕ್ಕೆ ಆಗತ್ತಿಲ್ಲ, ಎಲ್ಲೂ ಬರಾಕತ್ತಿಲ್ಲ, ಆಗ್ಲಿಕ್ಕತ್ತಿದ್ದಿಲ್ಲ. ಈ ಕಡೆ ಮನಿ ಏನಾದರೂ ಕ್ಲೀನ್ ಮಾಡೋಣ, ಬಟ್ಟೆ ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ಚಲ್ಲಾಪಿಲಿ ಆಗತ್ತವ, ಅವನ್ನ ಎತ್ತಿಡೋಣ ಆ ಕಡೆ ಅಂತಂದ್ರೆ ಈ ಬರೀ ವ್ಯೂಸ್ ಬಂದ್ವೇನು, ಕಮೆಂಟ್ಗಳು ಬಂದು ಹೆಂಗಾಗ್ಬಿಟ್ಟೈತಿ ಅಂತಂದ್ರೆ, ಈ ಯೂಟ್ಯೂಬ್ ಮಾಡ್ದಾಗಿಂದ ಯಾವ ರಿಲೇಷನ್ ಯಾಕಾದರೂ ಬರ್ತಾರೋ, ಯಾಕಾದರೂ ಫೋನ್ ಮಾಡ್ತಾರೋ, ಯಾಕಾದರೂ ಅಕ್ಕಪಕ್ಕದವ್ರಲ್ಲ, ಯಾಕಾದರೂ ಆಜು ಬಾಜುದವ್ರಲ್ಲ ಯಾಕಾರ ಬಂದು ಮಾತಾಡಿಸ್ತಾರೋ, ತಡ್ರಿ ನಾನು ಆಮೇಲೆ ಬಂದು ನಿಮಗೆ ಮಾತಾಡಿಸ್ತೀನಿ, ನಿಮ್ಗೆ ಆಮೇಲೆ ನಿಮ್ಮ ಜೊತೆ ಬರ್ತೀನಿ ಮಾತಾಡೋಣ ಅಂತ. ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಹಿಂಗೆ ಆಗ್ಬಿಟ್ಟೈತಿ. ಯಾರ ಜೊತೆ ಟೈಮ್ ಕೊಡ್ಲಿಕ್ಕೆ ಆಗತ್ತಿಲ್ಲ, ಯಾರನ್ನೂ ಮಾತಾಡ್ಸೋಕ್ಕಾಗತ್ತಿಲ್ಲ. ಯಾರಾದರೂ ಕಂಡು ಬಿಟ್ರೆ ಒಂಥರ ಭಯ, ಬಂದಿನ ಮತ್ತಿನ್ನು ಮಾತಾಡ್ಸ್ಕೊತ ನಿಂತ್ಬಿಡ್ತಾರೇನೋ, ಇಲ್ಲಾಂದ್ರೆ ಎಡಿಟಿಂಗ್ ಐತಿ, ವ್ಯೂಸ್ ಬರೋದನ್ನ ನೋಡಬೇಕು, ಕಂಪ್ಲೀಟಾಗಿ ಎಡಿಕ್ಟ್ ಆಗಿಬಿಟ್ಟಿರ್ತೀವಿ. ಇದರಿಂದ ಒಳ್ಳೇದೋ ಕೆಟ್ಟದೋ ನನಗಂತೂ ಗೊತ್ತಿಲ್ಲ. ಆದ್ರೂ ಒಂದು ರೀತಿಯಿಂದ ಹೆಂಗೆ ಅನಿಸ್ತದೆ ಅಂದ್ರೆ, ಟೈಮ್ ಪಾಸ್ ಆಗ್ತಿರಂಗಿಲ್ಲ. ಈ ಕಡೆ ಖಾಲಿ ಕುಂತು 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 ಬೋರ್ ಆಗಿ ಮೈಂಡ್ ಡೈವರ್ಟ್ ಆಗ್ತಿರ್ತೈತಿ. ಅಂದ್ರೆ ಕೆಟ್ಟದಾಗಿ ಯೋಚನೆ ಮಾಡ್ತಿರ್ತಾರಲ್ಲ ಅಂಥವ್ರಿಗಂತೂ ಬೆಸ್ಟ್ ಅಂತ ಬೆಸ್ಟ್. ಯಾವ ಒಂದು ಬೇರೆ ಕಡೆ ಫೋಕಸ್ ಹೋಗಂಗಿಲ್ಲ, ಆರಾಮಾಗಿ ನೀವು ಮಾಡ್ಕೋಬೋದು. ಆ ಕಡೆ ಈ ಕಡೆ ಅವ್ರ ಸುದ್ದಿ ಇವ್ರ ಸುದ್ದಿ ಎಲ್ಲ ಮಾತಾಡೋರು ಇರ್ತಾರಲ್ಲ, ಅವ್ರಿಗಂತೂ ಬೆಸ್ಟ್ ಅಂದ್ರೆ ಬೆಸ್ಟ್. ಫೋನ್ ಹಚ್ಚಿದವರು ಕೇಳ್ತಾರೆ, ಏನು ವಾ ಬದುಕಿಯೋ ಇಲ್ಲೋ, ಅಥವಾ ಎಲ್ಲಾದರೂ ಬೇರೆ ಕಡೆ ಹೋಗ್ಬಿಟ್ರೋ ಏನೋ, ಬೇರೆ ಊರಿಗೇನೋ ಹೋಗ್ಬಿಟ್ಟಿರೋ ಏನೋ. ಫೋನ್ ಮಾಡಿದ್ರೆ ರಿಸೀವ್ ಮಾಡಂಗಿಲ್ಲ. ಅದು ಹೋಯ್ತು ಆ ಕಡೆ ಎಲ್ಲಾದರೂ ಬರೋಣ, ಈ ಕಡೆ ಮನೆಗೆ ಏನಾದರೂ ಫಂಕ್ಷನ್, ಅವಾಗೆಲ್ಲ ಫಂಕ್ಷನ್ಗಳು ಇಡ್ತಿದ್ವಿ, ಮನೆ ಒಳಗೆ ಕರಿತಿದ್ವಿ, ನಾವು ಹೋಗ್ತಿದ್ವಿ. ಈಗ ಹೆಂಗಾಗ್ಯದ ಅಂತಂದ್ರೆ, ಈ ಒಂದು ಯೂಟ್ಯೂಬ್ ಮಾಡಿದ್ಮೇಲೆ ಯಾಕಾದ್ರೂ ಅವ್ರು ಕರೀತಾರೋ, ಕರ್ಯಾಕ ಹೋಗ್ಬೇಡ್ರಿ ಕಡೆ ಅನ್ನೋಂಗೆ ಆಗ್ಬಿಟ್ಟಿರ್ತೈತಿ. ಇದನ್ನ ಹಿಂದು 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 ಬಿದ್ದು ಆಲ್ಮೋಸ್ಟ್ ಆಗಿ ಇದಕ್ಕೆ ಒಂಥರ ವೈರಸ್ ಗತೆ ಅಂಟ್ಕೊಂಡು ಬಿಟ್ಟೇವೆ ನಾವು, ಇಂದು ಬ್ಯಾಕ್ಟೀರಿಯಾ ಗತೆ ನಾವು ಹೋಗಿ ಯೂಟ್ಯೂಬ್ಗೆ ಅಂಟ್ಕೊಂಡ್ಬಿಟ್ಟೇವೆ ಅಂತ ಅನ್ಸಾಕತ್ತೈತಿ. ಆದ್ರೂ ಒಂದು ಏನಪ್ಪ ಅಂತಂದ್ರೆ, ಈ ಯೂಟ್ಯೂಬ್ ಮಾಡಿದ್ಮೇಲೆ ಟೈಮ್ ಪಾಸ್ ಮಾತ್ರ ಬಹಳ ಆಕೈತಿ. ಎಷ್ಟೋ ನಾವು ಟೈಮ್ನ ಕಳ್ಕೊಳಕತ್ತೀವಿ, ಇಲ್ಲಿ ಬೇಜಾರಾಗತೈತಿ ನಮ್ಗೆ, ಹಿಂಗೆ ಹಂಗೆ ಅಂತೇಳಿ ಫೀಲ್ ಮಾಡ್ಕೋತಿರ್ತಾರಲ್ಲ, ಅಂಥವ್ರಿಗೆ ಮಾತ್ರ ಬೆಸ್ಟ್ ಅಂದ್ರೆ ಬೆಸ್ಟ್. ಟೈಮ್ ಪಾಸ್ ಮಾತ್ರ ಕಂಡಂಗೆ ಆಕೈತಿ. ನಾಲೆಜ್ ಮಾತ್ರ ಭಾಳ ಬರ್ತದೆ. ನಾವು ಈ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ಏನೋ ಸ್ವಲ್ಪ ನಾಲೆಜ್ ಇರ್ತೈತಿ. ಹೊರಗಡೆದಾಗಿರ್ಬೋದು, ಈ ಯೂಟ್ಯೂಬಿಂದ ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು. ಎಡಿಟಿಂಗ್ ಅಷ್ಟೇ ಇರಂಗಿಲ್ಲ, ಯೂಟ್ಯೂಬ್ ಬಂದ್ ಮಾಡಿರಿ ಅಂತಂದಮೇಲೆ ಎಡಿಟಿಂಗ್ ಅಷ್ಟೇ ಕಾನ್ಸಂಟ್ರೇಷನ್ ಮಾಡಕ್ಕೆ ಹೋಗಿ ಏನೋ ಬಿಟ್ಟು ಬಿಡ್ಲೇನಾ ಈ ಯೂಟ್ಯೂಬ್ನ ಅಂತ ಅನಿಸಿ ಎಷ್ಟೋ ಸರಿ ನಾನು ಈ ಯೂಟ್ಯೂಬ್ ವಿಡಿಯೋ ಹಾಕೋದೇ ಬಿಟ್ಟಿದ್ದೆ. ಆದ್ರೂ ಮನಸ್ಸು ತಡೆಯಂಗೆ ಇಲ್ಲ ಅದು. ಮತ್ತು ಒಂದು 4 ದಿನ ಬಿಟ್ಟಂಗೆ ಮಾಡ್ತೀವಿ, ಮತ್ತು 5ನೇ ದಿನಕ್ಕೇನೋ ಫ್ರೀ ಅದೇನಲ್ಲ, ಒಂದು ವಿಡಿಯೋ ಹಾಕ್ಬಿಡೋಣ. ಎಷ್ಟೋ ಸರಿ ಹಿಂಗೆ ಅನ್ಕೋತಿದ್ದೆ, ಇಲ್ಲ ಬೇಡ ಈ ಯೂಟ್ಯೂಬ್ ಬೇಡ, ಮನೆಯಾಗ ಮಕ್ಳ ಜೊತೆ ಟೈಮ್ ಕೊಡೋಕ್ಕಾಗತ್ತಿಲ್ಲ, ಗಂಡಕ್ಕೆ ಟೈಮ್ ಕೊಡೋಕ್ಕಾಗತ್ತಿಲ್ಲ, ಇವನ್ ಫ್ರೆಂಡ್ಸ್ ಕಾಲ್ ಮಾಡಿದ್ರೆ ಅವ್ರಿಗೆ ರಿಸೀವ್ ಮಾಡ್ಲಿಕ್ಕಾಗತ್ತಿಲ್ಲ, ಅವ್ರ ಜೊತೆ ಮಾತಾಡೋಕ್ಕಾಗತ್ತಿಲ್ಲ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗತ್ತಿಲ್ಲ. ರಿಲೇಷನ್ನು ಅವ್ರಂತ ನೀ ಸತ್ಯವೋ ಬದುಕಿಯೋ ಅಂತ ಕೇಳಾಕತ್ತಾರ. ಹಿಂಗೆ ಆಗ್ಬಿಟ್ಟೈತೆ ಪರಿಸ್ಥಿತಿ ಅಂತ. ಇದ್ರೊಳಗೆ ಹೆಂಗೆ ಅನಿಸ್ತದೆ ಅಂದ್ರೆ, ಒಂದ್ಸರಿ ಬೇಡ ಕಡೆ ಯೂಟ್ಯೂಬ ಬೇಡ, ಯಾವ ಒಂದು ವಿಡಿಯೋನು ಹಾಕೋದಿಲ್ಲ, ಸುಮ್ಮನೆ ಕುಂತ್ಬಿಡ್ತೇನೆ. ಆಮೇಲೆ ಮತ್ತು 4 ದಿನ ಆದ್ಮೇಲೆ ಸ್ಟಾರ್ಟ್ ಆಗಿರ್ತೈತಿ, ಒಂದು ಯಾವುದಾದ್ರೂ ಖಾಲಿ ಅದೇನು ಒಂದು ವಿಡಿಯೋ ಹಾಕ್ಬಿಡೋಣ. ಹೆಂಗೆ ನನಗೆ ಒಂಥರ ಅನಿಸ್ತೈತಿ. ಎಷ್ಟೋ ಸರಿ ನಾನು ಎಲ್ಲರ ಜೊತೆ ಶೇರ್ ಮಾಡ್ತಿದ್ದೆ, ಇಲ್ಲ ಬೇಡ ನನಗೆ ಈ ಯೂಟ್ಯೂಬ ಬೇಡ, ನಾನು ಬಿಡ್ತೀನಿ, ನನ್ನ ಕೈಲಿ ಆಗತ್ತಿಲ್ಲ, ಭಾಳ ಅಂದ್ರೆ ಭಾಳ ನನಗೆ ಟ್ರಿಗರ್ ಮಾಡತ್ತೈತಿ. ಅಂದ್ರೆ ಬ್ರೇನಿಗೆ ಟ್ರಿಗರ್ ಆಗ್ತದೆ. ಕಂಟಿನ್ಯೂಸ್ ಆಗಿ ಫೋನ್ ಹಿಡಿಯೋದು,
ಆಮೇಲೆ ತಲೆನೋವು ಬಂತು, ಸಂಜೆಗೆ ಕಣ್ಣು ನೋವು ಬಂತು. ಹಂಗೆ ಹಿಂಗೆ ಸಾಯಂಕಾಲ ಸ್ವಲ್ಪ ಮಕ್ಕಳಿಗೆ ಓದಿಸ್ತಿದ್ದೆ. ಬಂದ ತಕ್ಷಣ ಬುಕ್ ಹಿಡ್ಕೊಂಡು ಅವ್ರಿಗೆ ಓದ್ಸಾಕಂತ ಕುಂದಿರ್ತಿದ್ದೆ. ಈಗ ಹೆಂಗಾಗೈತಿ ಪರಿಸ್ಥಿತಿ ಅಂದರೆ ಯಾವ ಬುಕ್ ಬೇಡ, ನನ್ನ ಮಗ ತೊಗೊಂಡು ಬಂದಾನ ಸಿಟ್ ಮಾಡಿ ನೀನೇ ಓದ್ಕೋ, ನೀನೇ ಮಾಡ್ಕೋ, ನಾನು ಇಲ್ಲಿ ವಿಡಿಯೋ ಮಾಡತ್ತೀನಿ, ನಿನ್ಗೆ ಗೊತ್ತಾಗಂಗಿಲ್ಲ ಅಂತ ಅವ್ನಿಗೆ ಬೈಯೋದು. ಅವ್ನು ಹೇಳ್ತಿರ್ತಾನೆ ನನ್ನ ಮಗ, ಮಮ್ಮಿ ನೀ ಯೂಟ್ಯೂಬಿಗೆ ಅಂದರೆ ಈ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನಮ್ಮ ಕಡೆ ಕಾನ್ಸಂಟ್ರೇಷನ್ ನಿನಗೆ ಇಲ್ಲೇ ಇಲ್ಲ ಅಂತ ಹೇಳ್ತಾನೆ. ನನ್ನ ಮಗಳು ಹಂಗೆ ಅವಾಗೆಲ್ಲ ಚಲೋ ಮಾತಾಡ್ತಿದ್ವಿ, ಆ ಮಕ್ಕಳ ಜೊತೆ ಟೈಮ್ ಪಾಸ್ ಮಾಡ್ತಿದ್ವಿ, ಮಕ್ಕಳಿಗೆ ಏನಾದರೂ ಒಂದು ಆಟ ಹೇಳ್ಕೊಡ್ತಿದ್ವಿ. ಖಾಲಿ ಕುಂತಾಗ ಹೆಂಗೆ ಅಂತಂದ್ರೆ ಸ್ವಲ್ಪ ಆ ಕಡೆಗೆ ಡೈವರ್ಟ್ ಆಗ್ತಿರ್ತಲ್ಲ, ಅಂಥವ್ರಿಗೆ ಮಾತ್ರ ಬೆಟ್ರ್. ಏನೋ ಯೂಟ್ಯೂಬ್ ಮಾಡ್ಕೊಂಡ್ರು, ಇಲ್ಲಿ ಸ್ವಲ್ಪ ಜನ ಪರಿಚಯ ಆಕ್ಕಾರ. ಬಟ್ ಅಷ್ಟ ಒಂದು ಏನಂದ್ರೆ ಯಾಕಾದ್ರೂ ಮಾಡಿದೆ ಅಂತ ಹಂಗೂ ಅನ್ನಿಸ್ತದೆ, ಇಲ್ಲ ಅಂತ ನಾ ಏನು ಹೇಳಂಗಿಲ್ಲ. ಆದ್ರ ಮಾಡಿದ ಮೇಲೆ ನಾವೇನು ಇದನ್ನು ಬಿಟ್ಬಿಡ್ತೀವಿ, ಈ ಯೂಟ್ಯೂಬ್ನ ಬಿಟ್ಬಿಡ್ತೀವಿ, ಬಿಡಂಗಿಲ್ಲ. 4 ದಿನ ಆದ್ಮೇಲೆ 4 ದಿನ ಬಿಟ್ಟಿರ್ತೇನೆ ನಾನು. ಇಲ್ಲ ಸಾಕಾಗಿ ಹೋಗಿತ್ತಪ್ಪ, ಬೇಡ 4ನೇ ದಿನ ಮುಗೀತು, ಈ 5ನೇ ದಿನಕ್ಕೆ ಮತ್ತು ನೋಡಿ ಒಂದು ಯಾವ್ದಾದ್ರು ವಿಡಿಯೋ ಬಿಟ್ಟಿರ್ತೈತಿ, ಬೇಡ ಅಂತ ನಾನು ಅನ್ಕೋತಿರ್ತೀನಿ. ಏನೋ ಒಂದು ತಿಂಗಳಿಗೊಮ್ಮೆ ಹಿಂಗೆ ಅವಾಗ ಸ್ವಲ್ಪ ಹೇರ್ಗೆ ಕೂದ್ಲಕ್ಕಾತು ಮೆಹಂದಿ ಹಾಕೋತಿದ್ದೆ, ಅದನ್ನೂ ಇಲ್ಲ. ಟೈಮ್ ಹೆಂಗೆ ಅಂತಂದ್ರೆ ಬ್ಲೌಸ್ಗಳೆಲ್ಲ ಕಸ್ಟಮರ್ಸ್ ಬರ್ತಾಯಿದ್ರು, ಸೀರೆ ಫಾಲ್ ಆಗಿರ್ಬೋದು, ಪಿಕೋ ಆಗಿರ್ಬೋದು, ಅಯ್ಯೋ ಏನಿಲ್ಲ, ಎಲ್ಲ ಕೆಲಸನೂ ಈ ಯೂಟ್ಯೂಬ್ ಒಂದು ಗುಳುಮ್ ಅಂತ ತಿನ್ನಾಕತ್ತೈತಿ. ಅದು ಮಾತ್ರ ಖರೆ ಅದ. ಆದ್ರೆ ಅಷ್ಟ ಒಂದು ಖುಷಿ ಕೊಡ್ತೈತೆ ಅನ್ನೋದು ಹೌದು. ಹಂಗೆ ಎಡಿಕ್ಟ್ ಆಗ್ಬಿಡ್ತೇವೆ ನಾವು ಈ ಯೂಟ್ಯೂಬಿಗೆ. ಏನೋ ಯೂಟ್ಯೂಬ್ ಮಾಡಾಕತ್ತಿಲ್ಲ ಅವ್ರಿಗೆ, ಅಂಥವ್ರಿಗೆ ಮಾತ್ರ ಬೆಸ್ಟ್ ವಿಡಿಯೋ ಅಂತಲೇ ಹೇಳ್ಬೋದು. ಈಗ ಅನ್ಸಾತೈತಿ ಏನಂದ್ರೆ ಈ ಯೂಟ್ಯೂಬಿನ ಮಹಿಮೆ ಎಷ್ಟು ಐತಪ್ಪ ನಮ್ಮ ಮೇಲೆ ಎಷ್ಟದ. ಪಾಪ ಅದ್ರ ತಪ್ಪಲ್ಲ, ಅದು ಯೂಟ್ಯೂಬಿನ ತಪ್ಪಲ್ಲ, ನಮ್ದ ತಪ್ಪು. ನಾವು ಅದಕ್ಕೆ ಅಷ್ಟು ಎಡಿಕ್ಟ್ ಆಗ್ಬಿಟ್ಟೇವಿ. ಆಮೇಲೆ ಬೈಯೋದನ್ನ ಮಾತ್ರ ಅದನ್ನ ಬೈತೇವೆ, ಹಿಂಗೆ ಮಾಡ್ಲಿಕ್ಕತ್ತದ ಹಂಗೆ ಮಾಡ್ಲಿಕ್ಕತ್ತದ. ಅಷ್ಟ ಒಂದು ಏನಂದ್ರೆ ಅದ್ರ ಹಿಂದೆ ಬಿದ್ದುಬಿಡ್ತೇವೆ ನಾವು ಯೂಟ್ಯೂಬಿನ ಹಿಂದೆ. ವ್ಯೂಸಿಗೋಸ್ಕರ ಆಗಿರ್ಬೋದು, ಎಡಿಟಿಂಗೋಸ್ಕರ 4000 ವಾಚ್ ಅವರ್ ಪಟ್ ಮಾಡ್ಕೊಂಡ್ರೆ ಲಗು ರಾತ್ರಿ ಆಗ್ಬಿಡ್ತಂದ್ರೆ ನಾವು ರಾತ್ರಿ ದುಡ್ಯಾಕೆ ಸ್ಟಾರ್ಟ್ ಮಾಡಿಬಿಟ್ವಿ ಅಂದ್ರೆ ಏನು ನಮ್ದು ಇಮ್ಯಾಜಿನೇಷನ್ ನೋಡಬೇಕು. ರಾತ್ರಿ ನಾವು ಹಿಂಗೆ ನಾಳೆ ಆಗಲೇ ಬೆಳಗ್ಗೆ ಹರಿದ ತಕ್ಷಣ ನಾವು ಕಾರ್ ತೊಗೊಂಡು ಅಡ್ಡಾಡ್ಬಿಟ್ವಿ ಅಂದ್ರೆ ಯಾವುದೂ ಆತಿಲ್ಲ, ಸರಳ ಇಲ್ಲ ಅಂತ ಅನ್ನೋದು ಗೊತ್ತಿರಂಗಿಲ್ಲ. ಈಗ ನಾನಾ ಮಾಡಿರ್ತೇನಲ್ಲ ಯೂಟ್ಯೂಬ್ ಮಾಡಿದ್ಮೇಲೆ ಎಲ್ಲ ಫ್ರೆಂಡ್ಸ್ ಏನಪ್ಪ ಯೂಟ್ಯೂಬ್ ಸ್ಟಾರ್ ಆಗಿಬಿಟ್ಟಾರ ಅವರು, ಬೇಕಾದಂಗೆ ದುಡ್ಯಾಕತ್ತಾಳಕ್ಕೆ, ಬೇಕಾದಂಗೆ ಇನ್ಕಮ್ ಐತೆ, ದುಡ್ದು ಸಿಕ್ಕಾಪಟ್ಟೆ ಸೈಡ್ ತೊಗೊಂಡು ಮನೆಗಳೆಲ್ಲ ಭಾಳಷ್ಟು ಕಟ್ಟಿಸ್ಬಿಟ್ಟೇನಿ ಅಂತ ಹೇಳಿ ನಾನು ನಗ್ತಿರ್ತೇನೆ. ಅಷ್ಟು ಎಫರ್ಟ್ ಬೇಕು. ಇಲ್ಲಿ ಹೊರಗಡೆ ಏನು ಕೆಲಸಕ್ಕೆ ಹೋಗ್ತಿರ್ತಿರಲ್ಲ ಅದ್ರ 10ರಷ್ಟು ಎಫರ್ಟ್ನ ಇಲ್ಲಿ ಹಾಕಬೇಕು. ಖಾಲಿ ಪಿಲಿ ಎಫರ್ಟ್ ಯಾವುದು ಏನು ಬಂದಿರಂಗಿಲ್ಲ, ಬಿಟ್ಟಿರಂಗಿಲ್ಲ. ಈ ಯೂಟ್ಯೂಬ್ನ ಮಾಡ್ಕೋತಾ ಹೆಂಗಾಗ್ಯದ ಅಂದ್ರೆ ಮನ್ಯಾಗ ಬೇಕಾದ್ರೆ ಗಂಡನ ಬಿಟ್ಬಿಡ್ತೀನಿ, ಮಕ್ಕಳನ್ನೂ ಬಿಟ್ಬಿಡ್ತೀನಿ, ಫ್ರೆಂಡ್ಸನ್ನೂ ಬಿಟ್ಬಿಡ್ತೀನಿ, ಈ ಕಡೆ ಅಕ್ಕ ತಂಗಿಯಾರನ್ನೂ ಬಿಟ್ಬಿಡ್ತೀನಿ, ಅಣ್ಣ ತಮ್ಮಂದ್ರು ಬಿಟ್ಬಿಡ್ತೀನಿ, ಅಪ್ಪ ಅಮ್ಮನ ಬಿಡ್ತೀನಿ, ಎಲ್ಲಾರನ್ನೂ ಬಿಡ್ತೀನಿ. ಈ ಯೂಟ್ಯೂಬಿನ ಮಾತ್ರ ಬಿಡಂಗೇ ಇಲ್ಲ ಅಂತ ಅನ್ನೋಂಗೆ ತಂದಿಟ್ಕೊಂಡ್ಬಿಟ್ಟೇವಿ. ಯೂಟ್ಯೂಬಿಗೆ ಅಷ್ಟೇ ಅಡಿಕ್ಟ್ ಆಗ್ಬಿಟ್ಟೇವೆ ನಾವು. ಅವ್ರಿಗೆ ಏನಂತ ಹೇಳಿ ಹೆಸರು ಇಡ್ಬೇಕು, ನೀವು ಫ್ರೆಂಡ್ ಅಂತಿರೋ ಅಥವಾ ಇದಕ್ಕೆ ಏನಂದ್ರೆ ಹೆಸರು ಇಡ್ಲಿಕ್ಕೆ ಒಂದು ಪದಾನೂ ಬರಂಗಿಲ್ಲ. ಅದು ಯಾಕೆ ನಾವು ಇದಕ್ಕೆ ಅಡಿಕ್ಟ್ ಆಗ್ಯೋ ಅಂತ ನನಗೆ ಗೊತ್ತಿಲ್ಲ. ಎಷ್ಟೋ ಜನತೆ ನೀವು ಆಗಿರ್ಬೋದು ಮೇ ಬಿ. ಈ ಒಂದು ವಿಡಿಯೋ ನೋಡಿದ ಮೇಲೆ ಹೌದಲ್ಲ ನಾನು ಸೇಮ್ ಇದೆ ಒಂದು ಪ್ರಾಬ್ಲಮ್ ಒಳಗನ ಅದೇನಿ ಅಂತ ಅನಿಸ್ತೈತಿ ನಿಮಗೆ. ಹಂಗೆ ನನಗೆ ಅನಿಸ್ಲಿಕ್ಕತ್ತು. ಬಟ್ ವ್ಯೂಸ್ ಮಾತ್ರ ಗೋವಿಂದ ಕ್ವೆಶನ್ ಮಾರ್ಕು. ಅದು ಬರ್ತದ, ಅದು ಬರಂಗಿಲ್ಲ, ಈ ಕಡೆ ವ್ಯೂಸ್ ಬರಂಗಿಲ್ಲ, ನಾವು ಈ ಕಡೆ ಬಿಡಂಗಿಲ್ಲ. ಇದು ಬರಲಿಲ್ಲ, ಇನ್ನೊಂದು ಚಾನಲ್ ಮಾಡು. ಅಯ್ಯಪ್ಪ ನಿಜವಾಗ್ಲೂ ಹೇಳ್ತೇನಲ್ಲ, ಭಾಳ ಕಷ್ಟ ಅದ ಯೂಟ್ಯೂಬ್. ಗೊತ್ತಾಯ್ತಲ್ಲ ಯಾರೆಲ್ಲ ಯೂಟ್ಯೂಬ್ ಮಾಡಬೇಕು ಅಂತ ಹೇಳಿ ಇಷ್ಟಪಟ್ಟು ಯೂಟ್ಯೂಬಿಗೆ ಬರ್ತೀರಿ, ಯಾರೆಲ್ಲ ಯೂಟ್ಯೂಬನ್ನ ಮಾಡಿರಿ, ಯಾರಿಗೆಲ್ಲ ಇದು ಅನುಭವ ಅದ ಅವ್ರಿಗೆ ಅಂಥವ್ರು ಕಮೆಂಟ್ನ ಮಾಡಿರಿ. ಹೌದ್ರಿ ನಮಗೂ ಸೇಮ್ ಆ್ಯಸ್ ಇಟ್ ಈಸ್ ಪ್ರಾಬ್ಲಮ್ ಆಗ್ಲಿಕ್ಕತ್ತದ. ಯಾರಿಗೂ ಟೈಮ್ ಕೊಡ್ಲಿಕ್ಕೆ ಆಗತ್ತೆ. ಈವನ್ ನಾವು ರಂಗೋಲಿ ಹಾಕ್ಲಿಕ್ಕೆ ಹೋಗಾಕತ್ತಿರ್ತೇನೆ, ರಂಗೋಲಿ ಹಾಕಬೇಕು ಅಂತ ಹೊರಗಡೆ ಕಾನ್ಸಂಟ್ರೇಷನ್ ಅದ್ರ ಮೇಲೆ ಇರಂಗೇ ಇಲ್ಲ, ರಂಗೋಲಿ ಮೇಲೆ ಇರಂಗಿಲ್ಲ. ಅವಾಗೆಲ್ಲ ಹೆಂಗೆ ಅಂತಂದ್ರೆ ಏನೋ ಮಾಡ್ಲಿಕ್ಕೆ ಅಂತ ಹೋಗಿ ಅದನ್ನೆಲ್ಲ ಅಷ್ಟು ಚಂದ ಕಾನ್ಸಂಟ್ರೇಷನ್ ಆಗಿರ್ಬೋದು, ಅದ್ರ ಪ್ರೀತಿ ತುಂಬಿ ಏನೋ ಮಾಡ್ಲಿಕ್ಕೆ ನೋಡ್ತಿದ್ವಿ. ಈಗ ಹೆಂಗೆ ಅಂದ್ರೆ ಕಾಟಾಚಾರಕ್ಕೆ ಒಂದು ಏನೋ ರಂಗೋಲಿ ಹಾಕಿ ಬಿಡಿಸಿ ಹೋಗೋಡು ಮತ್ತು ಪಟ ಕೆಲಸ ಮಾಡ್ಕೊ, ಎಡಿಟಿಂಗ್ ಮಾಡ್ಕೊ, ಇದ್ರ ಮೇಲೆ ಬಾ ಅನ್ನೋ ಹಂಗೆ ಆಗ್ಬಿಟ್ಟೈತಿ ಜೀವನ. ಬಟ್ ಆದ್ರೆ ಇನ್ನೊಂದು ಏನಂದ್ರೆ ಅಷ್ಟೇ ಒಂದು ಖುಷಿನ ಕೊಡ್ತೈತೆ ಅನ್ನೋದು ಮತ್ತು ತಪ್ಪಾಗಿಲ್ಲ ಯೂಟ್ಯೂಬ್. ಅದನ್ನು ಹೇಳಕ್ಕೆ ಯಾರು ಮಾಡಿರ್ತಾರಲ್ಲ ಅಂಥವ್ರಿಗೆ ಮಾತ್ರ ಗೊತ್ತು, ಯೂಟ್ಯೂಬ್ ಮಾಡಿದವ್ರಿಗೆ. ಈ ಒಂದು ಇಂಥ ಸಿಚುವೇಶನ್ ಯಾರೆಲ್ಲ ಅನ್ಭವಿಸಿಲ್ಲ ಅಂಥವ್ರು ಕಮೆಂಟ್ನ ಮಾಡಲೇಬೇಕು. ಸೊ ಮಾಡ್ತೀರಿ ಅಂತ ತಿಳ್ಕೊತೇನೆ ನಾನು.